ಮನೆಯಲ್ಲಿ ಕರೆಂಟ್ ಇಲ್ಲ ನಮಗೆ, 10 ವರ್ಷದಿಂದನೂ ಇಲ್ಲ. ಓನರ್ಗೆ ಹೇಳ್ತಿದ್ದೀವಿ, ಹಾಕಿಸ್ಕೊಡ್ಲಿಲ್ಲ. ಫೋಟೋ ಸ್ಟಿಕ್ ಇದೆಯಲ್ಲ, ವಿಡಿಯೋ ಸ್ಟಿಕ್ಕು, ಅದನ್ನು ಏನೇನು ಮಾಡಿದ್ದೀನಿ ಅದೆಲ್ಲ ಬಿಚ್ಚಾಕ್ಬಿಟ್ಟು ಅಂತ ಏನು ಕರೆಂಟ್ ಬರೆಸ್ಕೊಂಡಿದ್ದೀನಿ. ಇವಾಗ ನೋಡೋಣ, ಇನ್ನು ಓನರ್ ಇಲ್ಲ, ಸ್ಕೂಲ್ಗೆ ಹೋಗಿದ್ದೀನಿ. ನಾವೇನು ಮಾಡೋಣ, ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ. ಇವತ್ತು ರೆಸ್ಟ್ ತಗೊಳ್ಳೋಣ ಅಂತ ರಜಾ ಹಾಕಿದ್ದೀನಿ, ಆದರೆ ರೆಸ್ಟೇ ಇಲ್ಲ, ಏನು ಮನೆ ಬರ ಟೈಮು. ಮನೆ ಬರೀ ಅತ್ತೆ ಮನೆಗೆ ಹೋಗಿದ್ವಿ, ಕಾಳನಹಳ್ಳಿಗೆ, ಪಾಪು ನೋಡ್ಕೊಂಬರೋಕ್ಕೆ, ನನ್ನ ಮಗಳು ನೋಡ್ಕೊಂಬರೋಕ್ಕೆ. ಅಂದರೆ ಮಗಳು ಅಂದರೆ ಅತ್ತೆಯವರ ಮೊಮ್ಮಗಳು, ನನಗೆ ಮಗಳು, ನನ್ನ ತಮ್ಮಂಗೆ ತಂಗಿ, ಪುಟ್ಟು ತಂಗಿ. ನನ್ನ ಮಗನಿಗೆ ತಂಗಿನೇ ಇಲ್ಲ, ಪುಟ್ಟು ರಾಜ್ಕುಮಾರಿ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಅಲ್ಲಿಂದ ಬರೋದೇ ಲೇಟ್ ಆಯಿತು, ಊಟ ಮಾಡಲಿಲ್ಲ. ಮನೆಗೂ ಹಂಗೂ ಹಿಂಸೆ ಮಾಡಿದ್ರು ಊಟ ಮಾಡಿ ಅಂತ, ಊಟ ಮಾಡಲಿಲ್ಲ. ಮ್ಯಾಚ್ ಬಾಕ್ಸು ನಮಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮಲ್ಲಿ ಮ್ಯಾಚ್ ಬಾಕ್ಸೇ ಏನಾಗುತ್ತೆ ಅಂದರೆ ಇದಕ್ಕಿದಂಗೆ ಮಾಯ ಆಗ್ಬಿಡುತ್ತೆ. ನಮ್ಮ ಮನೇಲಿ ಏನು ಅಂತ ಗೊತ್ತಿಲ್ಲ ನೋಡಿ. ತೊಗೊಂಡೋಗಿ ನನ್ನ ಮಗ ದೀಪ ಹಚ್ಚಿದ್ನಲ್ಲ, ದೇವ್ರ ಮನೇಲಿ ಇಟ್ಕೊಂಡಿದ್ದಾನೆ ನೋಡಿ. ಇವಳು ಚುಬ್ಬಮ್ಮ ಬಿಚ್ಚಿದ್ರೆ ಏನು ಮಾಡ್ತಾನೆ ಗೊತ್ತಾ, ಓಡೊಂಡೋಗ್ಬಿಡ್ತಾಳೆ ಆಚೆಗೆ. ಬಿಚ್ಚಿದ ತಕ್ಷಣ ನಮ್ಮಮ್ಮ ಫ್ರೀ ಕೊಟ್ಲು ಅಂದ್ಕೊಂಡು ಹೊಂಟೈತಾಳೆ. ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಮ್ಯಾಗಿ ಮಾಡ್ಕೊಬಿಟ್ರೆ ಆಮೇಲೆ ಮಗನ ಬಟ್ಟೆಗಳು ಮಡ್ಚಬೇಕು. ಆರ್ಡ್ರ್ ಕೊಟ್ಬಿಟ್ಟೋಗಿದ್ದಾರೆ, ಆರ್ಡ್ರ್ ಕೊಟ್ಬಿಟ್ಟೋಗಿದ್ದಾರೆ. ಅದು ಬಂದ ತಕ್ಷಣ ಬರೋತ್ತಿಗೆ ಬೀರು ಎಲ್ಲ ಬಟ್ಟೆಗಳು ರೆಡಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಏನು ಮಾಡ್ತೀವಿ, ಒಂದಿನ ನಿದ್ದೆ ಮಾಡೋಣ ಅಂತ ಕತ್ಪೇನು, ನಿದ್ದೆ ಮಾಡೋಣ ಅಂದರೆ ಫ್ರೀನೇ ಇಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕಲ್ವ, ಮಕ್ಕಳು ದುಡಿತಾ ಇದ್ದಾರೆ. ಬಾಯ್.